ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ರೈಲು ಡಿಕ್ಕಿ ಹೊಡೆದಿದೆ. ಬಿಎಂಟಿಸಿ ಬಸ್ನ ಹಿಂಭಾಗ ಸಂಪೂರ್ಣವಾಗಿ ಜಖಂ ಆಗಿದೆ. ಸಾದರಮಂಗಲ ಬಳಿಯ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಬಸ್ ಅನ್ನು ಹರಿಸಿದ್ದ ಬಸ್ ಚಾಲಕ. ಈ ಒಂದು ಅಪಘಾತಕ್ಕೆ ಚಾಲಕನ ಅಜಾಗರೂಕತೆಯೇ ಕಾರಣ ಅನ್ನೋದು ಗೊತ್ತಾಗಿದೆ. ಇನ್ನು ಚಾಲಕನಿಗೆ ಗಾಯ ಆಗಿದೆ. ದೊಡ್ಡ ಅನಾಹುತ ತಪ್ಪಿದೆ. ಯಾಕಂದ್ರೆ ಡಿಪೋದಿಂದ ಹೋಗ್ತಾ ಇದ್ದಂತಹ ಬಸ್ ಇದು, ಪ್ರಯಾಣಿಕರಿರಲಿಲ್ಲ. ಹಾಗಾಗಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ನೋಡಬಹುದಿಲ್ಲಿ. ಹಿಂಬದಿ ಸಂಪೂರ್ಣವಾಗಿ ಜಖಂ ಆಗಿದೆ. ಪ್ರಯಾಣಿಕರಿದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ಬಿಡ್ತಾ ಇತ್ತು. ಇವತ್ತು ಟ್ರೈನ್ ಬರ್ತಾ ಇರೋದನ್ನ ಗಮನಿಸದೆ ಬಸ್ ಅನ್ನ ರೈಲ್ವೆ ಹಳಿ ಮೇಲೆ ಆತ ತೆಗೆದುಕೊಂಡು ಹೋಗಿದ್ದಾನೆ. ಬಿಎಂಟಿಸಿ ಚಾಲಕನ ನಿರ್ಲಕ್ಷ್ಯದಿಂದಲೇ ಅವಘಡ ಆಗಿದೆ. ಅನಧಿಕೃತ ರಸ್ತೆಯಲ್ಲಿ ತೆರಳೋಕೆ ಹೋಗಿ ಅಪಘಾತ ಆಗಿರೋದು. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿದ್ದ ಅನಧಿಕೃತ ರಸ್ತೆ ಡಿಪೋಗೆ ಬೇಗ ಹೋಗಬೇಕೆಂದು ಚಾಲಕ ಹೊರಟಿದ್ದ. ರೈಲ್ವೆ ಟ್ರ್ಯಾಕ್ ಪಕ್ಕದ ಅನಧಿಕೃತ ರಸ್ತೆಯಲ್ಲೇ ಆತ ಬಸ್ ಅನ್ನ ಚಾಲನೆ ಮಾಡಿದ್ದ. ಈ ವೇಳೆ ಬಿಎಂಟಿಸಿ ಎದುರು ಬಂದ ಮತ್ತೊಂದು ವಾಹನ ಬಸ್ ರಿವರ್ಸ್ ತೆಗೆದುಕೊಳ್ಳುವಾಗ ರೈಲು ಗುದ್ದಿದೆ. ಈ ಬಗ್ಗೆ ಪ್ರತ್ಯಕ್ಷದರ್ಶಿಯೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಡಿಪೋ ಇಂದ ಹಂಗ ಹೋಗ್ಬೇಕಾಗಿತ್ತು. ಇಲ್ಲಿ ಇದು ರೋಡ್ ಇಲ್ಲ. ಈ ಚಿಲ್ಲರೆ ರೈಲ್ವೆ ಬಂದಿತ್ತು, ರಿವರ್ಸ್ ಬಂದು ಟಚ್ ಆಯ್ತು ರೈಲ್ವೆದು. ಅಲ್ಲ, ಎಲ್ಲಾ ಬಿಎಂಟಿಸಿ ಬಸ್ಗಳು ಇದೇ ರೂಟ್ ಆಗಿ ಓಡಾಡತ್ತಾ ಅಥವಾ ರೈಟ್ ಸೈಡ್ ಅಲ್ಲಿ ಇರುವಂತ ರೋಡ್ ಮೂಲಕ ಓಡಾಡತ್ತಾ? ರೈಟ್ ಸೈಡ್ ಹೋಗ್ತಾ ಇತ್ತು ಸರ್. ಇಲ್ಲಿ ಹಿಂಗ್ ಬಂದ ಹೆಂಗ ಬಂದೇ ಗೊತ್ತಿಲ್ಲ ಸರ್. ಬಂದು ರಿವರ್ಸ್ ಹೊಡೆದು ಟಚ್ ಆಗಿದೆ ಸರ್, ಅಷ್ಟೇ. ಇಲ್ಲಿ ಎಲ್ಲಿದ್ರಿ ಆಕ್ಸಿಡೆಂಟ್ ಆದಾಗ? ಸರ್ ನಾನು ಆಟೋ ಓಡಿಸ್ಕೊಂಡು ಹಿಂಗ್ ಬರ್ತಾ ಇದ್ದೆ. ನೋಡಿದ್ರಾ? ಇಲ್ಲ ಸರ್, ನಾನು ನೋಡಿಲ್ಲ. ಅಲ್ಲಿ ಬಂದು ನಾನು ಮುಂಚೆ ಹೋಗ್ಬಿಟ್ಟು ಆಮೇಲೆ ಟಚ್ ಆಯ್ತು. ಆಮೇಲೆ ಜನ ಎಲ್ಲ ಬಂದ್ಬಿಟ್ಟು ಸರ್. ಇಲ್ಲಿ ಬಂದಿದ್ದು ಅಂದ್ರೆ ಎಲ್ಲಾ ಬಸ್ಗಳು ಹಿಂಗ್ ಓಡಾಡತ್ತಾ? ಇದು ಸರಿನಾ ತಪ್ಪಾ ಅಂತ ಬಂದಿದ್ದು? ತಪ್ಪು ಸರ್. ಇಲ್ಲಿ ಜಾಗ ಇಲ್ಲ, ಏನಿಲ್ಲ. ಅವರೇ ಪಕ್ಕ ಮಾಡಿದ್ದಾರೆ. ಕರೆಕ್ಟಾಗಿ ಜಾಗ ಕೊಟ್ಟಿದ್ರೆ ಗೌರ್ಮೆಂಟ್ ಕರೆಕ್ಟಾಗಿ ರೋಡ್ ಚೆನ್ನಾಗಿತ್ತು. ಬಂದಿಲ್ಲ ಸರ್. ತಪ್ಪು ಡಿಪೋ ಇಂದ ಹಂಗ ಹೋಗ್ಬೇಕಾಗಿತ್ತು. ಇಲ್ಲಿ ಇದು ರೋಡ್ ಇಲ್ಲ. ಈ ಚಿಲ್ಲರೆ ರೈಲ್ವೆ ಬಂದಿತ್ತು, ರಿವರ್ಸ್ ಬಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಎಸ್ಎಂವಿಟಿ ರೈಲ್ವೆ ನಿಲ್ದಾಣದಿಂದ ಟಾಟಾ ನಗರಕ್ಕೆ ಹೊರಟಿದ್ದಂತಹ ರೈಲಿಗೆ ಬಿಎಂಟಿಸಿಯ ಹಿಂಭಾಗ ಡಿಕ್ಕಿ ಹೊಡೆದ ಪರಿಣಾಮ ಈಗಾಗಲೇ ಕೂಡ ಬಸ್ಸಿನ ಹಿಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಆ ಸ್ಥಳದಲ್ಲಿ ಈಗಾಗಲೇ ನಾನು ಕೂಡ ಇದನ್ನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಸಾದರಮಂಗಲ ಅನ್ನುವಂಥ ಒಂದು ಸ್ಥಳ ಇದು. ಆ ಸಾದರಮಂಗಲದ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಈ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ನಾನೇನೀಗ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಂದು ಸ್ಥಳದಲ್ಲಿ ಬೆಳಗ್ಗೆ ಬಿಎಂಟಿಸಿಯ ಬಸ್ಸು ಕಾಡುಗೋಡಿ ಬಸ್ ಸ್ಟ್ಯಾಂಡ್ಗೆ ಹೋಗುವಂಥ ಸಂದರ್ಭದಲ್ಲಿ ಹಿಂಭಾಗ ಅಂದರೆ ಬಸ್ಸಿನ ಹಿಂಭಾಗ ಈ ಒಂದು ರೈಲ್ವೆ ಟ್ರ್ಯಾಕ್ಗೆ ಮೇಲೆ ಅಂದರೆ ಇಲ್ಲಿ ಹತ್ತಿರುವಂಥದ್ದು. ಈ ರಿವರ್ಸ್ ತೆಗಿಲಿಕ್ಕೆ ಆ ಬಸ್ ಡ್ರೈವರ್ ಹಿಂದೆ ಹೋಗಿದ್ದಾನೆ. ಹಿಂದೆ ಹೋದಂತಹ ಸಂದರ್ಭದಲ್ಲಿ ಬಸ್ಸು ಕೂಡ ಈಗಾಗಲೇ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಟ್ರೈನ್ ಎಷ್ಟು ವೇಗದಲ್ಲಿದೆ ಅಂತೇಳಿ. ಈ ಒಂದು ಟ್ರೈನ್ ವೇಗದಲ್ಲಿ ಇದ್ದಂಥ ಕಾರಣಕ್ಕಾಗಿ ಬಸ್ಸಿನ ಹಿಂಭಾಗ ಈಗಾಗಲೇ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಅಂದರೆ ಈ ಒಂದು ಘಟನೆ ನಡೀಲಿಕ್ಕೆ ಸಂಪೂರ್ಣವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ಈ ಸಾದರಮಂಗಲ ಅಂದ್ರೆ ಈಗ ನಾನು ತೋರಿಸ್ತೀನಿ ನಿಮಗೆ ಹಿಂಭಾಗದಲ್ಲಿ. ಅಂದ್ರೆ ಸಾದರಮಂಗಲದ ಏನು ಡಿಪೋ ಇದೆ, ಡಿಪೋ 51, ಡಿಪೋ 51ರ ಬಲಭಾಗದಲ್ಲಿ ಇರುವಂತಹ ಮಾರ್ಗ ಏನಿದೆ, ಆ ಒಂದು ಮಾರ್ಗದಲ್ಲಿ ಹೋಗಬೇಕಾಗಿತ್ತು. ಆದರೆ ರೈಟ್ ಸೈಡ್ನಲ್ಲಿ ಆತ ಹೋಗದೆ ಹತ್ತಿರ ಆಗತ್ತೆ ಅಂತೇಳಿ ಲೆಫ್ಟ್ ಸೈಡ್ನಲ್ಲಿ ಇದ್ದಂತಹ ರೈಲ್ವೆ ಪ್ಯಾರಲಲ್ ರೋಡ್ನ ಮೂಲಕವಾಗಿ ಕಾಡುಗೋಡಿ ಬಸ್ ಸ್ಟ್ಯಾಂಡಿಗೆ ಹೋಗ್ಲಿಕ್ಕೆ ಮುಂದಾಗಿದ್ದಾನೆ. ಈ ಸಂದರ್ಭ ನಾನು ಏನೀಗ ಜಾಗ ತೋರಿಸ್ತಾ ಇದ್ದೀನಿ, ಈ ಒಂದು ಮಾರ್ಗದ ಮೂಲಕವಾಗಿ ಆ ಬಸ್ ಹೋಗ್ಲಿಕ್ಕೆ ಮುಂದಾಗಿದೆ. ಆದರೆ ಇಲ್ಲಿ ಯಾವುದೋ ವಾಹನ ಎದುರಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಬಸ್ ಡ್ರೈವರ್ ಹಿಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿದೆ. ಅಂದ್ರೆ ಬಸ್ ಹಿಂದೆ ಹೋಗುವಂತಹ ಸಂದರ್ಭದಲ್ಲಿ ರೈಲು ಬಂದಿರುವಂಥದ್ದು. ರೈಲು ಬಂದ ಹಿನ್ನೆಲೆಯಲ್ಲಿ ಬಸ್ಸಿನ ಹಿಂಭಾಗ ಈಗಾಗಲೇ ಡಿಕ್ಕಿ ಹೊಡೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಇಲ್ಲಿ ಯಾವುದೇ ತರವಾದಂತಹ ಇಂತಹ ದುರ್ಘಟನೆಗಳು ಮತ್ತೆ ನಡಿಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ರೈಲ್ವೆ ಟ್ರ್ಯಾಕ್ ಏನಿದೆ, ಆ ಟ್ರ್ಯಾಕ್ನ ಬಳಿ ಕಬ್ಬಿಣದ ಗೇಟ್ಗಳು ಮತ್ತೆ ಆ ಟ್ರ್ಯಾಕ್ನ ಒಂದು ಕ್ಲೋಸ್ ಮಾಡಿರುವಂಥದ್ದು. ಇದು ಒಂದಾದರೆ, ಎರಡನೇದು ಓಡಾಡ್ಲಿಕ್ಕೆ ಅಂದರೆ ಜನಸಾಮಾನ್ಯರಿಗೆ ಓಡಾಡ್ಲಿಕ್ಕೆ ಇದ್ದಂತಹ ಒಂದು ಮಾರ್ಗ ಏನಿದೆ, ಆ ಒಂದು ಮಾರ್ಗವನ್ನು ಈಗಾಗಲೇ ಸಿಮೆಂಟ್ ಬ್ಲಾಕ್ಗಳನ್ನು ಹಾಕಿ ಕ್ಲೋಸ್ ಮಾಡಿರುವಂಥದ್ದು. ಸದ್ಯ ಈಗಾಗಲೇ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಒಂದು ನೋಟಿಸನ್ನು ಕೂಡ ಅಂಟಿಸಿದಾರಲ್ಲಿ. ಅಂದರೆ ಇದು ಸಾರ್ವಜನಿಕರ ರಸ್ತೆ ಅಲ್ಲ, ಇಲ್ಲಿ ಓಡಾಡಬಾರದು ಅನ್ನುವಂಥ ಒಂದು ನೋಟಿಸನ್ನು ಕೂಡ ಹಾಕಿರುವಂಥ. ಅಂದರೆ ಜನಸಾಮಾನ್ಯರು ಹೇಳ್ತಾ ಇರುವಂಥದ್ದು ಇದು ರೈಲ್ವೆ ಇಲಾಖೆಯ ಜಾಗ, ಆದರೆ
ಒಂದಷ್ಟು ಹತ್ತಿರ ಆಗತ್ತೆ, ಒಂದು 4-5 ಕಿಲೋಮೀಟರ್ ಉಳಿಯತ್ತೆ ಅನ್ನೋಂಥ ಕಾರಣಕ್ಕಾಗಿ ಈ ರಸ್ತೆಯ ಮೂಲಕವಾಗಿ ವಾಹನಗಳೆಲ್ಲವೂ ಕೂಡ ಸಂಚಾರ ಮಾಡ್ತಿದ್ವು. ಆದರೆ BMTC ಬಸ್ನ ಚಾಲಕನ ಅಜಾಗರೂಕತೆಯಿಂದ ಈಗ ನಮಗಿಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಸಂಪೂರ್ಣವಾಗಿ ಎರಡು ಕಡೆ ಅಂದರೆ ಬರುವಂತಹ ಮಾರ್ಗ ಇರ್ಬೋದು, ಇಲ್ಲಿ ಎಕ್ಸಿಟ್ ಆಗುವಂತಹ ಮಾರ್ಗ ಇರ್ಬೋದು, ಈ ಎರಡನ್ನೂ ಕೂಡ ಈಗಾಗಲೇ ಕ್ಲೋಸ್ ಮಾಡಲಾಗಿದೆ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂತಂದ್ರೆ, ಈ ಒಂದು ಬಸ್ಸಿನಲ್ಲಿ ಪ್ರಯಾಣಿಕರು ಯಾರೂ ಇರಲಿಲ್ಲ. ಸಾದರಮಂಗಲ ಡಿಪೋಯಿಂದ ಕಾಡುಗೋಡಿ ಬಸ್ ಸ್ಟ್ಯಾಂಡ್ಗೆ ಒಂದು ಬಸ್ ಹೋಗುವಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ. ಬಸ್ನಲ್ಲಿ ಏನಾದರೂ ಪ್ರಯಾಣಿಕರು ಇದ್ದಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಾವು ನೋವುಗಳು ಸಂಭವಿಸ್ತಿತ್ತು ಅನ್ನೋಂಥದ್ದನ್ನ ಸ್ಥಳೀಯ ನಿವಾಸಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.